ಬಾಗಲಕೋಟೆ ನಗರದಲ್ಲಿ ಶೀಲವಂತ ಜುವೆಲ್ಸೆಯಿಂದ ಭವ್ಯ ಆಭರಣ ಪ್ರದರ್ಶನ ಮಾರಾಟ ಮೇಳ. ವಿದ್ಯಾಗಿರಿಯ ಅಥಣಿ ಕಲ್ಯಾಣ ಮಂಟಪದಲ್ಲಿ ಮೇಳ ಆಯೋಜನೆ. ಜನವರಿ 23ರಿಂದ ಜನವರಿ 26ರವರೆಗೆ 4 ದಿನಗಳ ಕಾಲ ಮೇಳ ನಡೆಯಲಿದೆ. ಮದುವೆ ಸೀಸನ್ ಹಿನ್ನೆಲೆ ವಿಶೇಷ ಆಭರಣಗಳ ಪ್ರದರ್ಶನ. ಚಿನ್ನ, ಬೆಳ್ಳಿ, ವಜ್ರದ ನವೀನ ವಿನ್ಯಾಸಗಳ ಲಭ್ಯತೆ. ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಿಂದ ಗ್ರಾಹಕರ ಉತ್ತಮ ಸ್ಪಂದನೆ. ಮೇಳಕ್ಕೆ ಭರ್ಜರಿ ಪ್ರತಿಕ್ರಿಯೆ. ಮಾಲೀಕ ರಾಜಶೇಖರ ಶೀಲವಂತ. ನಮಸ್ಕಾರ, ನನ್ನ ಹೆಸರು ಸವಿತಾ ಲಂಕೆನವರ್ ಅಂತ ಹೇಳಿ. ನಾನು ಇವತ್ತು ಇಲ್ಲಿ ನಮ್ಮ ಶೀಲವಂತರ ಅಂಗಡಿಗೆ ನಮ್ಮನ್ನ ಗೆಸ್ಟ್ ಆಗಿ ಅತಿಥಿಯಾಗಿ ಅಂತ ಕರೆದಿದ್ರು. ಇಲ್ಲಿ ಬಂದಿದ್ವಿ. ಇವತ್ತು ತುಂಬಾ ಜನ ಸೇರಿದ್ದಾರೆ. ಬಟ್ ಇಲ್ಲಿ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿ ನಡೆದಿದೆ. 3 ದಿವಸದ ಎಕ್ಸಿಬಿಷನ್ ಇದು. ಇವರು ವರ್ಷ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ಬಹಳಷ್ಟು ವೆರೈಟೀಸ್ ಗಳಿದೆ. ನಮ್ಗೆ ಇಲ್ಲಿ ಬಹಳಷ್ಟು ನೋಡಕ್ಕೆ ನಮ್ಗೆ ತುಂಬಾ ವೆರೈಟೀಸ್ಗಳು, ವಿಭಿನ್ನವಾದ ರೀತಿಯಲ್ಲಿ ಡಿಸೈನ್ಸ್ ಗಳು ಇವೆ. ಅವನ್ನ ನೋಡಿದ್ರೆ ನಮ್ಗೆಲ್ಲ ತೆಗೆದುಕೊಳ್ಬೇಕಂತ ಅನಿಸ್ತದೆ. ಬಟ್ ಈಗ ಗೋಲ್ಡ್ ರೇಟ್ ಏರೋದ್ರಿಂದ ನಾವೇನು 4 ತೊಲೆ 5 ತೊಲೆ ತಗೋಬೇಕನ್ನು ಅಟ್ಲೀಸ್ಟ್ ನಾವು 2 ಅಥವಾ 1-2 ತಗೋಬಹುದು. ಇಲ್ಲಿ ನಾವು ಅಷ್ಟು ರೇಟ್ ಏರಿದೆ ಈಗ. ಮತ್ತೆ ಇಲ್ಲಿ ಡೈಮಂಡ್ಸ್ ಕೂಡ ಇಟ್ಟಿದ್ದಾರೆ. ಆಮೇಲೆ ಸಿಲ್ವರ್ ಕೋಟೆಡ್ ಕೂಡ ಅವು ಇದಾವೆ. ನಮಗೆ ಅವ್ನ್ ತಗೊಳಕ್ ಆಗಿಲ್ಲ ಅಂದ್ರೂ ಕಡಿಮೆ ರೇಟ್ ಒಳಗೆ ನಾವು ಸಿಲ್ವರ್ ಐಟಮ್ಸ್ ಕೂಡ ತಗೋಬಹುದು. ಮತ್ತೆ 30% ಡಿಸ್ಕೌಂಟ್ ಕೂಡ ಇಟ್ಟಿದ್ದಾರೆ. ಅದು ಒಂದು ನಮಗೆ ಬೆನಿಫಿಟ್ ಅಂತ ಹೇಳ್ಕೋಬಹುದು. ಮತ್ತೆ ಈ ಒಂದು ಶೀಲವಂತರವರು ಎಲ್ಲರ ಜೊತೆ ಒಂದು ಪ್ರೀತಿ ವಿಶ್ವಾಸದಿಂದ ಆಗ್ಲಿ ಹಂಚಿಕೊಂಡು, ನಮ್ಮಲ್ಲಿ ಇವತ್ತು ಏನೋ ಒಂದು ಹೊಸ ವೆರೈಟೀಸ್ ಬಂದ್ರೆ ನಮಗೆ ಫೋನ್ ಮುಖಾಂತರ ಕೂಡ ಬರ್ರಿ ಮೇಡಮ್ ಹಿಂಗ ಅದಾವು ನೋಡಿ ಅಂತ ಹೇಳಿ ಇದು ಮಾಡ್ತಾರೆ. ಎಲ್ಲರ ಒಂದು ವಿಶ್ವಾಸವನ್ನು ಕೂಡ ಇವರು ಬೆಳೆಸಿಕೊಂಡಿದ್ದಾರೆ. ಅವು ಕೂಡ ಈ ಎಕ್ಸಿಬಿಷನ್ಗೆ ಎಲ್ಲರೂ ಬಂದು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕಂತ ತಮ್ಮಲ್ಲೆಲ್ಲರಲ್ಲಿ ನಾನು ಕೇಳ್ಕೊಂತೇನೆ. ನಮಸ್ಕಾರ. ಶೀಲವಂತ ಅಂಡ್ ಸನ್ಸ್ ಜೆವಿಎಸ್ ಪ್ರೈವೇಟ್ ಲಿಮಿಟೆಡ್ ದ ಶೋರೂಮ್ ಬಹುಶಃ ಬಾಗಲಕೋಟೆ ಜಿಲ್ಲೆಯ 4 ಕಡೆ ನಮ್ಮ ಶೋರೂಮ್ಗಳಿದೆ. ಇದು ಪ್ರತಿ ವರ್ಷ ನಾವು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಮದುವೆ ಸೀಸನ್ ಪ್ರಾರಂಭಕ್ಕಿಂತ ಪ್ರಥಮದಲ್ಲಿ ಎಲ್ಲ ಕಡೆನೂ ಕೂಡ ನಾವು ಈ ರೀತಿಯಾಗಿರ್ತಕ್ಕಂಥ ಎಕ್ಸಿಬಿಷನ್ ಗಳನ್ನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಶೀಲವಂತ ಅಂಡ್ ಸನ್ಸ್ ಜುವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದು ವಿಶೇಷತೆ. ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಲಾಕೃತಿಗಳಿಂದ ಕೂಡಿರ್ತಕ್ಕಂಥ ಆಭರಣಗಳ ಭಂಡಾರವನ್ನ ನಾವು ಪ್ರತಿಯೊಬ್ಬರು ಕೂಡ ಬಂದಿರತಕ್ಕಂಥ ಗ್ರಾಹಕರಿಗೆ ತೋರಿಸ್ಬೇಕಂತಕ್ಕಂಥ ಮಹದಿಚ್ಛೆಯಿಂದ ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ನೆರವೇರಿಸ್ತೀವಿ. ಅದೇ ರೀತಿ ಗ್ರಾಹಕರು ಕೂಡ ಈ ಸಂದರ್ಭಕ್ಕೆ ಕಾಯ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಈ ಸಂದರ್ಭದಲ್ಲಿ ಬಂದು ಒಳ್ಳೊಳ್ಳೆಯ ಡಿಸೈನ್ ಗಳನ್ನ ಆಯ್ಕೆ ಮಾಡಿಕೊಂಡು ತಮ್ಮ ಮದುವೆ ಸಮಾರಂಭಗಳಿರ್ಬೋದು ಅಥವಾ ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ತಮ್ಮ ಆಭರಣಗಳಿರ್ಬೋದು ಅವರೆಲ್ಲವನ್ನೂ ಕೂಡ ಖರೀದಿ ಮಾಡತಕ್ಕಂಥ ಒಂದು ಪದ್ಧತಿಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಶೇಷತೆ. ಬಹುಶಃ ಇದು 4 ದಿವಸಗಳ ಕಾಲ ಇಲ್ಲಿ ನಡೀತಾ ಇದೆ ಬಾಗಲಕೋಟೆಯಲ್ಲಿ. ಅದೇ ರೀತಿ ಮೊನ್ನೆನೆ ನಾವು ಇಳಕಲ್ದಲ್ಲಿ ಕೂಡ ನಮ್ಮ ಈ ಒಂದು ಎಕ್ಸಿಬಿಷನ್ ಅನ್ನ ನೆರವೇರಿಸಿದ್ವಿ. ಗುಳೇಗುಡ್ಡದ ಶೋರೂಮ್ ದಲ್ಲಿ ಕೂಡ ಈ ಎಕ್ಸಿಬಿಷನ್ ಅನ್ನ ನೆರವೇರಿಸಿದ್ವಿ. ಅದೇ ರೀತಿ ಮುಧೋಳ ಶೋರೂಮ್ ದಲ್ಲಿ ಕೂಡ ಈ ಎಕ್ಸಿಬಿಷನ್ ಅನ್ನ ನೆರವೇರಿಸತಕ್ಕಂತ ಎಲ್ಲ ಸಿದ್ಧತೆಗಳು ನಡ್ಕೊಂಡಿದೆ. ಪ್ರತಿ ವರ್ಷ ಬಾಗಲಕೋಟೆಯ ಈ ಒಂದು ಎಕ್ಸಿಬಿಷನ್ ಬರ್ತಕ್ಕಂತ ಆ ಒಂದು ಗ್ರಾಹಕರ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಬಹುಶಃ ಈ ವರ್ಷ ಬಂಗಾರದ ದರ ಬಹಳಷ್ಟು ಗಗನಮುಖಿ ಆಗಿರೋದ್ರಿಂದ ಸಂಖ್ಯೆ ಕಡಿಮೆ ಆಗ್ಬೋದು ಅಂತಕ್ಕಂತ ಒಂದು ಅಭಿಪ್ರಾಯ ನಮ್ಮ ಮನಸ್ಸೊಳಗಿತ್ತು. ಆದಾಗಿನೂ ಕೂಡ ಇವತ್ತು ಬೆಳಗಿನಿಂದ ನಾವು ಇನ್ನು ನೋಡಿದ್ರೆ ಬಹುಶಃ 12 ಗಂಟೆ ಹೊತ್ತಿಗೆ ನಮ್ಮ ಈ ಒಂದು ಎಕ್ಸಿಬಿಷನ್ ಪ್ರಾರಂಭ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ನೋಡಿದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಆಭರಣಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ಆರಿಸಿಡ್ತಕ್ಕಂಥದ್ದು, ನೋಡತಕ್ಕಂಥದ್ದು, ಪರ್ಚೇಸ್ ಅನ್ನು ಮಾಡ್ತಕ್ಕಂಥದ್ದು ಕೂಡ ಸಂಖ್ಯೆ ಜಾಸ್ತಿ ಆಗಿದೆ. ಹೀಗಾಗಿ ಬಂಗಾರ ಅಂತಕ್ಕಂಥದ್ದು ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿದ ಉಳಿದಿರ್ತಕ್ಕಂಥ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜೀವನದ ಭಾಗ ಅಂತಕ್ಕಂಥ ಭಾವನೆಯನ್ನ ನಮ್ಮ ಮಹಿಳೆಯರು ಇಟ್ಟುಕೊಂಡಿರ್ತಕ್ಕಂಥದ್ದು ಇವತ್ತು ಕೂಡ ದೇಶದಲ್ಲಿ ಇರತಕ್ಕಂಥ ಆರ್ಥಿಕತೆ ಹೆಚ್ಚಾಗೋದಕ್ಕೆ ಇದು ಅತ್ಯಂತ ಮಹತ್ವದ ಕಾರಣ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಫೈನಾನ್ಸಿಯಲ್ ಏನು ಸ್ಟೇಟಸ್ ಗಳು ನಡೀತಾ ಇದೆ, ಇವತ್ತಿನ ಆ ಒಂದು ಏನು ವ್ಯವಹಾರಗಳು ನಡೀತಾ ಇದೆ ಅದರಲ್ಲಿ ಇರ್ತಕ್ಕಂಥ ಡಾಲರ್ ಮೇಲೆ ಇರ್ತಕ್ಕಂಥ ಒಂದು ಪ್ರಭಾವ ಕಡಿಮೆ ಆಗಿದ್ರಿಂದ ಬಂಗಾರದ ಖರೀದಿಯನ್ನ ಪ್ರತಿಯೊಂದು ದೇಶಗಳು ಕೂಡ ತನ್ನ ಚೆಸ್ಟ್ದಲ್ಲಿ ಈ ಬಂಗಾರದ ಒಂದು ದಾಸ್ತಾನನ್ನ ಮಾಡುವ ಮೂಲಕ ಬಹಳ ದೊಡ್ಡ ಪ್ರಮಾಣದ ಗೋಲ್ಡ್ ಅನ್ನು ಪರ್ಚೇಸ್ ಮಾಡತಕ್ಕಂಥದ್ದು ಅಲ್ಲಿ ಸಾಧ್ಯತೆ ಆಗಿದ್ದರಿಂದ ಬಂಗಾರದ ಧಾರಣೆ ಬಹುಶಃ ಗಗನಮುಖಿಯಾಗಿ ನಡೆದಿದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ನಾನು ಹೇಳ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಬಂಗಾರ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅದರ ಒಂದು ವ್ಯಾಲ್ಯೂ ಎಂದೂ ಕೂಡ ಕಡಿಮೆ ಆಗೋದಿಲ್ಲ.
ಇವತ್ತು ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ಬೋದು, ಹೆಚ್ಚಾಗ್ಬೋದು, ಅಥವಾ ಡಾಲರ್ ರೇಟ್ ಕಡಿಮೆ ಆಗ್ಬೋದು, ಹೆಚ್ಚಾಗ್ಬೋದು. ಆದ್ರೆ ಬಂಗಾರದ ಧಾರಣೆ ಯಾವಾಗಲೂ ಕೂಡ ಕಡಿಮೆ ಆಗೋದಿಲ್ಲ. ಭಾರತೀಯರ ಒಂದು ಮನಸ್ಥಿತಿಯ ಏನಿದೆ ಅಂತಂದ್ರೆ ಮಹಿಳೆಯರು ಬಂಗಾರಕ್ಕಾಗಿ ಬಹಳ ಹಾತುರಿತಾರ ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಿ. ನಿಜವಾಗಿಯೂ ಮಹಿಳೆಯರು ಆ ಒಂದು ಮನೆತನವನ್ನು ಕಾಪಾಡತಕ್ಕಂಥ ಮಹತ್ವದ ಕಾರ್ಯವನ್ನ ಅವ್ರು ಮಾಡ್ತಾರ ಅನ್ನೋದಕ್ಕೆ ಬಂಗಾರದ ಖರೀದಿಯನ್ನು ಅವ್ರು ಮಾಡ್ತಾರ ಅನ್ನೋದು ಬಹಳ ಒಂದು ಸಾಮ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಬಹಳಷ್ಟು ಕಡೆ ನಮ್ಮ ಸ್ಕೀಮ್ಗಳಲ್ಲಿ ಕೂಡ ಮಹಿಳೆಯರು ತೊಡಗಿಸಿಕೊಂಡು ನಮ್ಮ ಕಡೆ ಸಾಧ್ಯ ಆದಂತ ದುಡ್ಡನ್ನ ವಿನಿಯೋಗ ಮಾಡಿ ವರ್ಷದ ಕೊನೆಗೆ ಅವರು ತಮ್ಮ ಆಭರಣಗಳನ್ನ ಖರೀದಿ ಮಾಡತಕ್ಕಂಥದ್ದು ಕೂಡ ಒಂದು ಪದ್ಧತಿಯ ನಮ್ಮಲ್ಲಿ ಇರೋದು, ಅದನ್ನು ಉಪಯೋಗಿಸ್ಕೊಂತಿದ್ದಾರೆ. ಈ ರೀತಿ ಬಂಗಾರದ ಖರೀದಿಯೊಳಗ ನಮ್ಮ ಮಹಿಳೆಯರ ಪಾತ್ರ ಅತ್ಯಂತ ಗಮನಾರ್ಹವಾಗಿರ್ತಕ್ಕಂಥದ್ದು. ನಮ್ಮ ದೇಶದ ಆರ್ಥಿಕತೆ ಬೆಳೆಯುವುದಕ್ಕೂ ಕೂಡ ಮಹಿಳೆಯರು ಬಹಳ ಪ್ರಬಲವಾಗಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯೊಳಗ ಬಂಗಾರದ ಖರೀದಿಯಲ್ಲಿ ಗುರುತಿಸಿಕೊಳ್ತಕ್ಕಂಥದ್ದು ಇದಕ್ಕೆ ಅತ್ಯಂತ ಮಹತ್ವದ ಸಂಗತಿ ಅಂತಕ್ಕಂಥ ಹೇಳಿ ನಾನು ಇಚ್ಛೆ ಪಡ್ತೇನೆ. ನಮಸ್ಕಾರ.